2 days ಪೂರ್ತಿ 6 ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಅಗ್ರಿಕಲ್ಚರ್ ಕ್ರಾಪ್ ಲಾಸ್ ಆಗಿರ್ತಕ್ಕಂಥದ್ದು, ಅತಿವೃಷ್ಟಿಗಾಗಿರ್ತಕ್ಕಂಥದ್ದು ಮತ್ತು ಅನಾವೃಷ್ಟಿಗಾಗಿರ್ತಕ್ಕಂಥದ್ದು, ಬೆಳೆ, ರಸ್ತೆ, ಕುಡಿ ನೀರು ಮತ್ತು ಎಸ್ಕಾಮ್ ಅದು ವೈರ್ ಇರ್ಬೋದು, ಕಂಪ್ಲೀಟ್ ಇರ್ಬೋದು, ಡಿಜಿ ಇರ್ಬೋದು, ತುರ್ತು ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕಾಗಿದೆ ಅಂಥದ್ದಕ್ಕೆ ನಾವು ಪ್ರತ್ಯಕ್ಷ ಭೇಟಿಯಾಗಿ ಅದನ್ನು ಸ್ಥಳೀಯವಾಗಿ ಸೂಚನೆಯನ್ನು ಕೊಟ್ಟು ಪರಿಹಾರಕ್ಕೆ ಸೂಚನೆ ಕೊಡ್ತೀವಿ. ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ವರದಿ ತಗೊಂಡೋಗಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಂಡು ತೀರ್ಮಾನ ಕೊಡ್ತೀವಿ. ಈ ಘಟಕದಲ್ಲಿ ಮುಖ್ಯವಾಗಿ ಅಡಿಕೆಗೆ ಹವಾಮಾನ ಆಧಾರಿತ ಈಗ ಚರ್ಚೆ ಆಗಿದೆ, ಅದನ್ನು ಮನವರಿಕೆ ಮಾಡಿದ್ದಾರೆ. ಅದು ಚಿಕ್ಕಿ ರೋಗ ಇರ್ಬೋದು, ಪಕ್ಕಕ್ಕೆ ಇರ್ಬೋದು, ಆಮೇಲೆ ಈರುಳ್ಳಿಗೆ ಬಂದಿರತಕ್ಕಂಥದ್ದು ರೋಗದ ಬಗ್ಗೆನೂ ಚರ್ಚೆ ಆಗಿದೆ. ಅವಕ್ಕೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸೈಂಟಿಸ್ಟ್ ಜೊತೆಗೆ ನಾವು ಮಾತಾಡ್ತೀವಿ. ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ತೆಂಗು ಇರ್ಬೋದು. ನಮ್ಮದು ಅಡಿಕೆ ಇದೆ, ತೆಂಗು ಇದೆ, ನಮ್ಮದು ಕಬ್ಬು ಇದೆ, ಭತ್ತನೂ ಬೆಳಿತೀವಿ. ಆಮೇಲೆ ದ್ರಾಕ್ಷಿ ಇದೆ, ದಾಳಿಂಬೆ ಇದೆ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ಇರೋದ್ರಿಂದ ಇಂಥೆಲ್ಲ ಸಮಸ್ಯೆಗಳು ಖುದ್ದಾಗಿ ನನಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಗೊತ್ತಿದೆ, ಕೆಪಾಸಿಟಿನೂ ಇದೆ. ಅದಕ್ಕೆ ಪರಿಹಾರ ಏನು ತಗೋಬೇಕು ಅನ್ನೋದು ಅದನ್ನು ನಾನು ಮಾಡ್ತೀನಿ. ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು. ಮುಂದಿನ ದಿನಮಾನದಲ್ಲಿ ಖಾಯಂ ತರೀಕವಾಗಿ ಯಾರು ಉಸ್ತುವಾರಿಗಳು ಮಂತ್ರಿಗಳು ಬರ್ತಾರೋ ಅದನ್ನೆಲ್ಲನೂ ಅವರಿಗೆ ಮನವರಿಕೆ ಮಾಡಿಕೊಂಡು ಅದಕ್ಕೆ ಸಂಪೂರ್ಣ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ 3 ಹಂತದಲ್ಲಿ ಕೆಲಸವನ್ನು ಮಾಡ್ತೀವಿ. ಈಗ ನಾನು ಬಂದಿರತಕ್ಕಂಥದ್ದು ಶಾರ್ಟ್ ಟರ್ಮ್ ಸೊಲ್ಯೂಷನ್. ತಂದೆ ಕೂಡ ನಿಯೋಗ ಬಂದಾಗ ವರದಿಗಳನ್ನು ಕೂಡ ಕೊಡಲಾಗಿದೆ. ಆದರೆ ಧಾರಣ ಸಮಿತಿ ಹೆದ್ದಾರಿ ಭಾಗದಲ್ಲಿ ಪ್ರತಿ ವರ್ಷವೂ ಇದೇ ಸಮಸ್ಯೆಗಳಾಗುತ್ತೆ. ಆದರೆ ಬರಬೇಕಾದಂಥ ಹಣಗಳು ಬರ್ತಾ ಇಲ್ಲ ಜಿಲ್ಲೆಗೆ. ಹೇಳ್ತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ನನ್ನ ಭಾಷೆ. ನೀವು ಕೇಳ್ತಕ್ಕಂಥ ಲಾಂಗ್ ಟರ್ಮ್ ವಿಷಯಗಳ 3 ಹಂತದಲ್ಲಿ ಬರ್ತದೆ. ನಾನು ಬಂದಿರೋದು ಶಾರ್ಟ್ ಟರ್ಮ್ ಸೊಲ್ಯೂಷನ್. ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಗೆ ನೀವು ಇರಬೇಕು ಅಂತ ಏನಾದರೂ ಆದೇಶ ಆದರೆ ನಾನು 3 ಹಂತದಲ್ಲಿನೂ ಕೂಡ ಅದನ್ನು ವೀಕ್ಷಣೆ ಮಾಡ್ತೀನಿ. ನನ್ನ ಶಕ್ತಿ ಮೀರಿ ಏನು ಅದಕ್ಕೆ ಪರಿಹಾರ ಮಾಡಿಸ್ಬೇಕು, ಅದು ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳು ಇರ್ಬೋದು, ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಭಾವ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಅನುಷ್ಠಾನಿಸಲಿಕ್ಕೆ ಬಯಸ್ತೇನೆ. ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೆ 4 ಬಾರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ 6 ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದೆ. ಅಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರಿಗೆಲ್ಲರೂ ನೋಡಿಕೊಂಡು ಅವರು ನಮ್ಮ ಜಿಲ್ಲೆಗೆ ಬರಬೇಕು ಅಂತಕ್ಕಂಥ ಒಂದು ಪ್ರೀತಿ ಮೇಲೆ, ಒಂದು ವಿಶ್ವಾಸದ ಮೇಲೆ ಅವ್ರು ಕೇಳ್ತಾ ಇದ್ದಾರೆ. ಅದು ಅವ್ರು ಕೇಳೋದು ತಪ್ಪಲ್ಲ. ಆದರೆ ಮುಖ್ಯಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಜಿಲ್ಲೆಗೆ ನಾವು ಹೋಗ್ತೀವಿ. ನಿಮ್ಮ ನಿರೀಕ್ಷೆ ಯಾವುದಿದೆ ಸರ್? ಇಡೀ ಕರ್ನಾಟಕನ ನನ್ನ ನಿರೀಕ್ಷೆ. ನನಗೆಲ್ಲ ಯಾವ ಜಿಲ್ಲೆ ಇದ್ದರೂ ಕೂಡ ನೋಡಿ, ಪಲ್ಲಕ್ಕೆ ಹೊರಲಿಕ್ಕೆ ಮುಂದೆ ಹೊತ್ತರೂ ಅಷ್ಟೇ ಭಾರ ಇರುತ್ತೆ, ಹಿಂದೆ ಹೊತ್ತರೂ ಅಷ್ಟೇ ಭಾರ ಇರುತ್ತೆ. ಬಟ್ ಬರೋದು ಅಷ್ಟೇ ಇರುತ್ತೆ. ಮುಂದೋದವರಿಗೆ ಸ್ವಲ್ಪ ಜಾಸ್ತಿ ಭಾರ ಬರುತ್ತೆ. ಏನು ಬರಲ್ಲ, ಏನು ಎಲ್ಲ ಅಷ್ಟು ಭಾರ ಅಷ್ಟೇ ಇರುತ್ತೆ, ಏನು ತೊಂದರೆ ಇದೆ. ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಗೆ ಮುಂದುವರೆಸ್ರಿ ಅಂತಂದ್ರೆ ಖುಷಿಯಿಂದ, ಸಂತೋಷದಿಂದ ಕಾರ್ಯನಿರ್ವಹಿಸುವಂಥದ್ದು ಮಾಡ್ತೀವಿ. ಸರ್, ನಮ್ಮ ಜಿಲ್ಲೆಯವರು ಇದೇ ಜಿಲ್ಲೆಗೆ ಬನ್ನಿ ಅಂತ ಹೇಳಿದಾರ ಉಸ್ತುವಾರಿ? ನಾನು ಇವತ್ತೇ ಬಂದಿದ್ದೇನೆ. ಬಾಗಲಕೋಟೆಯವರು ಕೇಳಿದ್ದಾರೆ, ಗದಗದವ್ರು ಕೇಳ್ತಾ ಇದ್ದಾರೆ, ರಾಯಚೂರದವ್ರು ಕೇಳ್ತಾ ಇದ್ದಾರೆ, ಉತ್ತರ ಕನ್ನಡದವ್ರು ಕೇಳಿದ್ದಾರೆ. ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಕೆಲವು ಪ್ರಶ್ನೆ ಬರಲ್ಲ. ಈಗ ಅದು ನಾನು ಹೇಳೋಕ್ಕಿಂತ ಅವ್ರು ನೇರವಾಗಿ ನೀವು ಹೇಳ್ತಾ ಇದ್ದಾರಲ್ಲ. ಥ್ಯಾಂಕ್ ಯು.